ಅರ್ಲಿ ಮಾರ್ನಿಂಗ್ ಶೂಟ್ಸ್ ಎಲ್ಲ ಈ ಥರ ಇರುತ್ತೆ ಅಂತ ನನಗಂತೂ ಇವತ್ತೇ ಗೊತ್ತಾಗಿದ್ದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಒಂದು ಮಾರ್ನಿಂಗ್ ಶೂಟೇ ಪ್ಲಾನ್ ಆಗಿತ್ತು. ಸೊ ಹಾಗಾಗಿ ಇವತ್ತು 5:15 ಎದ್ದು ನಮ್ಮ ಸಾಹೇಬ್ರು ಕೂಡ ಎಬ್ರಿಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಮನೆ ಬಿಡೋದ್ರೊಳಗಡೆ 5:45 6 ಗಂಟೆ ಆಗೋ ಹತ್ತತ್ರ ಬಂದಿತ್ತು. ಇನ್ನೂ ಕೂಡ ಬೆಳಕಾಗಿರ್ಲಿಲ್ಲ. ಚಳಿ ಅಂತೂ ಸಿಕ್ಕಾಬಟ್ಟೆ ಆಗ್ತಾ ಇತ್ತು. ನಮ್ಮ ಸಾಹೇಬ್ರು ಒಳ್ಳೆ ಕಳ್ಳರ ತರ ಪ್ಯಾಕಪ್ ಆಗ್ಬಿಟ್ಟು ನನ್ನನ್ನು ಡ್ರಾಪ್ ಮಾಡೋಕ್ಕೆ ಅಂತ ಬಂದಿದ್ರು. ಇವತ್ತಿನ ಶೂಟಿಗೆ ಅವ್ರೇನು ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರು ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಮತ್ತೆ ಮನೆ ಹತ್ರ ಹೊರಟ್ರು. ಇನ್ನು ನಾನು ಕೂಡ ಬಂದವಳು ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಆಗ್ಲಿಕ್ಕೆ ಅಂತ ಕೂತ್ಕೊಂಡೆ. ಫಸ್ಟ್ ಹೇರ್ ಸ್ಟೈಲ್ನೇ ಕಂಪ್ಲೀಟ್ ಮಾಡ್ಕೊಂಡು ಅದಾದ್ಮೇಲೆ ಮೇಕ್ ಓವರ್ನ ಸ್ಟಾರ್ಟ್ ಮಾಡ್ಕೊಂಡ್ರು. ನನಗೆ ಇವತ್ತು ಮೇಕಪ್ ಮಾಡ್ಕೊಡ್ತಾ ಇರೋದು ಮೇಘನಾ ಅಂತ, ನಮ್ಮ ತಿಪ್ಟೂರವರೇನೆ. ಆಲ್ರೆಡಿ ನಾನು ಇದಕ್ಕೂ ಮುಂಚೆ ಇವ್ರ ಜೊತೆ ಒಂದು ಶೂಟ್ನ ಮಾಡಿಸಿದ್ದೆ. ಸೊ ಇವರು ಇದೇ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು ಥೀಮ್ ಶೂಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕರೆದಿದ್ರು. ಸೊ ಹಾಗಾಗಿ ಮಾರ್ನಿಂಗ್ ಆದರೆ ಶೂಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆನೆ ಬಂದಿದ್ದಾಯಿತು. ಇವರು ನಿಮಗೆ ಎಲ್ಲ ಥರದ ಮೇಕ್ ಓವರ್ನ ಮಾಡಿಕೊಡ್ತಾರೆ. ಬ್ರೈಡಲ್ ಆಗಿರ್ಬೋದು, ನಾನ್ ಬ್ರೈಡಲ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ಗೆ, ಮೆಟರ್ನಿಟಿ ಶೂಟು, ಬೇಬಿ ಶೋರು, ಪಾರ್ಟೀಸ್ಗಳಿಗೆ ಎಲ್ಲ ರೀತಿ ಮೇಕಪ್ ಕೂಡ ಇವರು ಮಾಡಿಕೊಡ್ತಾರೆ. ಹಾಗೆ ಗ್ರೂಮ್ ಮೇಕಪ್ ಕೂಡ ಮಾಡಿಕೊಡ್ತಾರೆ. ಹಾಗೆಯೇ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಮಾಡಿಕೊಡ್ತಾ ಇದ್ದಾರೆ. ಇನ್ನೇನು ವೆಡ್ಡಿಂಗ್ ಸೀಸನ್ಸ್ ಎಲ್ಲ ಶುರು ಆಗುತ್ತೆ. ಹಾಗೆ ಎನ್ಕ್ವೈರೀಸ್ ಕೂಡ ಓಪನ್ ಆಗಿರುತ್ತೆ. ನಿಮ್ಗೇನಾದ್ರೂ ಯಾವ್ದಾರ ಫಂಕ್ಷನ್ಗಳಿಗಾಗಿರ್ಬೋದು, ಮದುವೆಗಳಿಗಾಗಿರ್ಬೋದು ಮೇಕ್ ಓವರ್ ಬೇಕಂದ್ರೆ ನೀವು ಟ್ರಸ್ಟ್ ಮಾಡಿ ಮೇಘನಾ ಅವ್ರನ್ನ ನಿಮ್ಮ ಬಿಗ್ ಡೇಗೆ ಬುಕ್ ಮಾಡ್ಕೋಬಹುದು. ಹಾಗೇನೆ ಇವರು ಕೆಲವು ಸೆಲೆಬ್ರಿಟೀಸ್ಗಳಿಗೂ ಕೂಡ ಮೇಕ್ ಓವರ್ನ ಮಾಡ್ಕೊಟ್ಟಿದ್ದಾರೆ. ನೀವು ಬೇಕಿದ್ರೆ ಇವ್ರ ಪೇಜ್ನ ವಿಸಿಟ್ ಮಾಡಿ ಒಂದ್ಸಲ ಚೆಕ್ ಮಾಡ್ಬೋದು. ಜೊತೆಗೆ ಎನ್ಕ್ವೈರಿ ಕೂಡ ಮಾಡ್ಕೋಬಹುದು. ಇನ್ನು ನನ್ನ ಮೇಕ್ ಓವರ್ ಬಗ್ಗೆ ಕೇಳೋದಾದ್ರೆ ನಾನು ಹೇಳೋದಕ್ಕಿಂತ ನೀವೇ ನೋಡಿದ್ರೆ ಆರಾಮ್ಸೆ ಗೊತ್ತಾಗ್ತಾ ಇದೆ ಎಷ್ಟು ಫ್ಲೋಲೆಸ್ ಆಗಿ ಬಂದಿದೆ ಅಲ್ವಾ ಮೇಕಪ್. ಔಟ್ಪುಟ್ ಅಂತೂ ಫುಲ್ ನ್ಯಾಚುರಲ್ ಆಗೇನೆ ಇತ್ತು. ನಿನ್ನೆ ರೀಲ್ ಪೋಸ್ಟ್ ಮಾಡಿದಾಗ ಸುಮಾರು ಜನ ಡ್ರೆಸ್ ಬಗ್ಗೆ ವಿಚಾರಿಸ್ತಾ ಇದ್ರಿ. ಇದು ಶಕ್ಕು ರೆಂಟಲ್ ಅಟೈರ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ ರೆಂಟ್ ಮಾಡಿರೋದು. ನಿಮ್ಗೇನಾದರೂ ಈ ಥರ ಡ್ರೆಸ್ ಬೇಕು ಅಂತ ಹೇಳಿದ್ರೆ ನಾನು ಅವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಒಂದ್ಸಲ ಚೆಕ್ ಮಾಡಿ ನೋಡಿ. ಇನ್ನು ನಾನು ಇದುವರೆಗೂ ಮಾಡಿಸಿರೋ ಶೂಟ್ಸ್ ಎಲ್ಲ ಆಲ್ಮೋಸ್ಟ್ ಆಫ್ಟರ್ನೂನ್ ಮೇಲೇನೆ ಇದೇ ಫಸ್ಟ್ ಟೈಮು ಅರ್ಲಿ ಮಾರ್ನಿಂಗ್ ಶೂಟ್ನ ನಾನು ಮಾಡಿಸಿದ್ದು. ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು. ಅದ್ರ ಹಿಂದೆ ಇಷ್ಟೊಂದೆಲ್ಲ ಶ್ರಮ ಇರುತ್ತೆ ಅಂತ ನನಗೆ ಇವತ್ತೇನೆ ಗೊತ್ತಾಗಿದ್ದು. ಬೆಳಗ್ಗೆನೆ ಕಾರಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಹೊಟ್ಟೆ ಎಲ್ಲಗೆಲ್ಲ ಗುಳ ಅಂತಿತ್ತು. ಶೂಟ್ ಮಧ್ಯೆ ನಿದ್ದೆ ಬರ್ತಾ ಇತ್ತು, ಹೊಟ್ಟೆ ಹಸಿತಾ ಇತ್ತು. ಆದ್ರೂ ಅದೆಲ್ಲ ಫೈನಲ್ ಔಟ್ಕಮ್ ನೋಡಿದ್ಮೇಲೆ ಎಲ್ಲ ಮಾಯ ಅಂತಾನೆ ಅನ್ನಿಸ್ತು. ನಾವು ಶೂಟ್ ಮಾಡಿದ ಲೊಕೇಶನ್ಗೂ, ಫೋಟೋಸ್ಗೂ, ವಿಡಿಯೋಸು ಎಲ್ಲ ಕೂಡ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇನ್ನು 3 ಜನದ ಫೋಟೋ ಶೂಟ್ ಇತ್ತು ಇವತ್ತು. ಸೊ 3 ಜನದ್ದು ಫೋಟೋ ಶೂಟ್ ಎಲ್ಲ ಆದ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅದಾದ್ಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ರೀಲ್ಸ್ ಮಾಡಿದ್ದಾಯ್ತು. ಸಾಂಗ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.